surroundings clean and tidy. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತೇನ್ ನಡ್ತಾ ಇದೆ ಇಲ್ಲಿ? ಇವತ್ತು ನಾವು ಡ್ಯಾನ್ಸ್ ಮಾಡ್ತಾ ಇದೀವಿ. ಡ್ಯಾನ್ಸ್ ಯಾವ ತರ ಬಗ್ಗೆ? ನಾವು ಹಿರಿಯರ ಬಗ್ಗೆ ಡ್ಯಾನ್ಸ್ ಮಾಡ್ತಾ ಇದೀವಿ. ಹಿರಿಯರ ಬಗ್ಗೆನಾ? ಯಾವ ತರ? ಈಗ ಹೇಳ್ತೀನಿ ಕೇಳು. ಸರಿ. ಹಿರಿಯರನ್ನು ಗೌರವಿಸುವುದು ನಮ್ಮ ಸಾಂಸ್ಕೃತಿಕ ಮತ್ತು ಮೌಲ್ಯಗಳಾದ ಪ್ರಮುಖ ಅಂಶವಾಗಿದೆ. ಹಿರಿಯರನ್ನು ಗೌರವಿಸುವುದು ನೈತಿಕ ಮಾತ್ರವಲ್ಲ, ಸಾಮಾಜಿಕ ಜವಾಬ್ದಾರಿಯೂ ಹೌದು. ಅವರ ಸಹಾನುಭೂತಿ, ಪ್ರೀತಿ ಮತ್ತು ಕಾಳಜಿಯಂತಹ ಗುಣಗಳು ನಮಗೆ ಜೀವನದ ಮಹತ್ವವನ್ನು ಕಲಿಯಲು ಸಹಾಯ ಮಾಡುತ್ತವೆ. ಹಿರಿಯ ಜೀವಿಗಳಾದ ನಮ್ಮ ಪ್ರೀತಿಯ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಮತ್ತು ಗುರುಗಳು ಎಲ್ಲರೂ ಒಂದಾಗಿ ನಮ್ಮನ್ನು ತಿದ್ದಿ ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡುತ್ತಾರೆ. ಅವರಿಗೆ ನನ್ನ ಪ್ರೀತಿಯ ನಮನಗಳನ್ನು ತಿಳಿಸುತ್ತಾ ತಮ್ಮ ಹೆಜ್ಜೆಗಳನ್ನು ಹಾಕುತ್ತಾ ಬರುತ್ತಿದ್ದಾರೆ 2ನೇ ತರಗತಿಯ ನನ್ನ ಸಹಪಾಠಿಗಳು. ಬಳ್ಳಿಯ ಸೋಪಿದರೆ ಸ್ವಾತಿ ಮುತ್ತಂತೆ, ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೇ ನಂಟಿನ ಕಥೆಯಂತೆ. ಅಜ್ಜಾಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಅಜ್ಜ ಆಲದ ಮರ, ಅಜ್ಜಿ ಮಾವಿನ ಮರ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ
ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ದಿನ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು ಜುಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ ಹಿಮ ಜಿಮ್ ಜುಮ ಜಿಮ್ ಜುಮ ನಮ್ಮ ಮನೆ ತೂಗಾಡೋ ತುಂಬಿದ ತೆನೆ ತೆನೆ ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ